ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಬರೋ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಯಾದಗಿರಿ ಅಂತಂದರೆ ಯಾದಗಿರಿ ಡಿಸ್ಟಿಕ್ ಕೋರ್ಟಲ್ಲಿ ಒಂದು ಹೊಸ ನೇಮಕಾತಿ ಅಧಿಸೂಚನೆ ಈಗ ಪ್ರಕಟಣೆ ಆಗಿದೆ. ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾಗಿ ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ದಿನಾಂಕ ಬಂದುಬಿಟ್ಟು 13/3/2026 ಅಂದರೆ ನಾಳೆಯಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಆರಂಭ ಆಗ್ತದೆ. ಮತ್ತು ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದುಬಿಟ್ಟು 12/4 ಅದಾದರೆ ಮುಂದಿನ ತಿಂಗಳು 12ರವರೆಗೂ ಸಹ ಅವಕಾಶ ಇರ್ತದೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 13/4/2026. ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಏನಪ್ಪ ಅಂತಂತಂದರೆ ಆದೇಶ ಜಾರಿಕಾರ ಅಂತಂದರೆ ಪ್ರೊಸೆಸ್ ಸರ್ವರ್ ಬಂದುಬಿಟ್ಟು 9 ಹುದ್ದೆಗಳಿವೆ. ಇದರಲ್ಲಿ ನೀವು ನೋಡ್ಬೋದು ಯಾವ್ಯಾವಪ್ಪ ಅಂತಂದರೆ ಮಹಿಳೆಯರಿಗೆ 2 ಹುದ್ದೆಗಳು ಸಾಮಾನ್ಯ ವರ್ಗದಲ್ಲಿ, ಮತ್ತು ಟೋಟಲಾಗಿ ಓವರಾಲಾಗಿ 9 ಹುದ್ದೆಗಳನ್ನು ಇಲ್ಲಿ ನೇಮಕಾತಿಯನ್ನು ಮಾಡ್ತಾರೆ. ಕ್ಯಾಟಗರಿ ವೈಸು ನಿಮಗೆ ರೋಸ್ಟರ್ ವೈಸು ಇಲ್ಲಿ ಇರುತ್ತೆ. ಇದರ ಬಗ್ಗೆ ನೀವು ನೋಡಿಕೊಂಡು ಹೋಗ್ಬೋದು. ಓಕೆ, ಇದನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತಂತಂದರೆ 10ನೇ ತರಗತಿ ಅಂಕಗಳ ಶ್ರೇಣಿಯಲ್ಲಿ ಅಥವಾ ಗ್ರೇಡ್ನಲ್ಲಿದ್ದರೆ ಅದನ್ನು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಂದ ಅಂಕಗಳನ್ನು ಪ್ರಕಟಿಸ್ತಾರೆ. ಅಂದರೆ ನಿಮ್ಮದೇನಾದರೂ SLC ಮಾರ್ಕ್ಸ್ ಪರ್ಸೆಂಟೇಜ್ ಮೇಲೆ ನಿಮಗೆ 1:10 ಅಷ್ಟು ಇಂಟರ್ವ್ಯೂಗೆ ಕರೀತಾರೆ. 1:10 ಒಂದು ರೇಷೋದಲ್ಲಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂಲ್ಲಿ 10 ಅಂಕ ಇರ್ತದೆ. ಇಂಟರ್ವ್ಯೂ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟು ಏಜ್ ಲಿಮಿಟ್ ಬಂದುಬಿಟ್ಟು ಸಾಮಾನ್ಯ ವರ್ಗ 35 ವರ್ಷದಿಂದ ಮತ್ತು ಪ್ಲಸ್ 5 ವರ್ಷ ಎಕ್ಸ್ಟೆನ್ಸ್, ಮತ್ತು ಪ್ರವರ್ಗ 2A 2B 3A 3B ಸೇಮ್ 38 ವರ್ಷ ಮತ್ತು ಪ್ಲಸ್ 5 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ 40 + 5 45 ವರ್ಷಕ್ಕೂ ಅವಕಾಶ ಇರ್ತದೆ ಸ್ನೇಹಿತರೆ. ಓಕೆ, ಇದಕ್ಕೆ ಫೀ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ₹200, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ₹100, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ₹100 ಇದು ಫೀ ಇರುತ್ತದೆ ಸ್ನೇಹಿತರೆ. ಇನ್ನು ಇದರ ಜೊತೆಗೆ ಇನ್ನೊಂದು ಸಹ ಬಂದಿದೆ, ಅದರ ಬಗ್ಗೆ ಸಹ ಮಾತಾಡ್ತಾ ಹೋಗೋಣ. ಇನ್ನೊಂದು ನೋಟಿಫಿಕೇಷನ್ ಸಹ ಇದು ಸಹ ಇವತ್ತೇ ಬಿಡುಗಡೆ ಆಗಿದೆ. ಇದು ಏನಪ್ಪ ಅಂತಂದರೆ ಪ್ಯೂನ್ ನೋಟಿಫಿಕೇಷನ್ ಸ್ನೇಹಿತರೆ. ಓಕೆ, ಪ್ಯೂನಲ್ಲಿ ಟೋಟಲಾಗಿ 5 ಹುದ್ದೆಗಳಿವೆ. ಇದು ಸಹ ಸೇಮ್ ಮಹಿಳೆಯರಿಗೆ 3 ಹುದ್ದೆಗಳನ್ನ ಕೊಟ್ಟಿದ್ದಾರೆ ಟೋಟಲಾಗಿ. ಓಕೆ, ಪ್ರವರ್ಗ 3Aಗೆ 3Bಗೆ 1 ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 1. ಟೋಟಲಾಗಿ 5 ಹುದ್ದೆಗಳಿವೆ. ಸೇಮ್ ಇದನ್ನು ಸಹ ಅವರು 10th ಬೇಸ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸಿ, ಅರ್ಜಿ ಲಿಂಕ್ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ಸಹ ಅಲ್ಲಿ ನಿಮಗೆ ಸಿಗುತ್ತೆ. ಫೀ ಸೇಮ್ ಆಗಿರುತ್ತೆ ಎಲ್ಲರಿಗೂ ಸಹ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಕೇವಲ 10ನೇ ತರಗತಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಇವರು ಆಯ್ಕೆಯನ್ನು ಮಾಡ್ತಾರೆ. ಯಾರೆಲ್ಲ ಈಗ 95+ ಎಲ್ಲ ಇದೆಯೋ, ಇದು ಇನ್ನೂ ಗೌರ್ಮೆಂಟ್ ಜಾಬು ಬೆಸ್ಟ್ ಇರುತ್ತೆ. ಪ್ರೊಸೆಸ್ ಸರ್ವರ್ ಆಗಿರ್ಬೋದು, ಪ್ಯೂನ್ ಜಾಬ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಸಹ ಅಪ್ಲೈನ ಮಾಡಿ. ನಿಮಗೆ ಲಿಂಕ್ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.